ಪ್ರಶ್ನೆಗಳು ಯಾರ್ದಾದ್ರೂ ಇದ್ರೆ ಕೈ ಎತ್ತಿ, ಮೈಕಲ್ ಬರ್ತಾರೆ. ಸರ್, ಮೊದಲನೇ ಪ್ರಶ್ನೆ ಮಹಿಳೆಯವರಿಂದ, ಅಲ್ಲಿಂದ ಪ್ರಶ್ನೆ ಕೇಳಿ. ನನ್ನ ಹೆಸರು ಗೀತಾ ಅಂತ. ದಯವಿಟ್ಟು ಯಾರು ಸಮರ್ಪಕ ನಾಯಕ ಅಂತ ಫಸ್ಟ್ ಯೋಚನೆ ಮಾಡಿ ದಯವಿಟ್ಟು ವೋಟ್ ಮಾಡಿ. ರೌಡಿಗಳಿಗೆ ದಯವಿಟ್ಟು ವೋಟ್ ಮಾಡಬೇಡಿ. ದಯವಿಟ್ಟು ನಾವೆಲ್ಲ ಬದುಕಿರ್ಬೇಕು ದೇಶದಲ್ಲಿ, ಆಯ್ತಾ? ಇಲ್ಲಿ ಏನನ್ನು ಹಾಕಿದ್ದೀರಾ ನೀವು, ಇಲ್ಲಿ ಅದ್ಯಾವುದೂ ಇವ್ರು ಮಾಡಿಲ್ಲ, ಇದ್ಯಾವುದೂ ಇವ್ರು ಮಾಡಿಲ್ಲ. ದಯವಿಟ್ಟು ನೋಡ್ಕೊಳ್ಳಿ, ಇಲ್ಲಿ ಉತ್ತಮ ರಸ್ತೆಗಳಿಲ್ಲ, ಕುಡಿಯಕ್ ನೀರಿಲ್ಲ, ಸ್ಲಮ್ ಅವ್ರಿಗೆಲ್ಲ ನೀರು ಹೋಗ್ತಿದೆ, ಏನು ಮಾಡಿಲ್ಲ ಇವರು. ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಜನಗಳ ಹಣೆ ಬರಂತ ತಿದ್ದಕ್ ಆಗೋದಿಲ್ಲ ಇಂಥವ್ರು ಇದ್ರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಅಷ್ಟೇ. ಅದ್ರ ಬಗ್ಗೆ ನಿಮ್ 4 ಜನರದು ವ್ಯೂಸ್ ಏನಿದೆ? ಒಂದು ವೈದ್ಯಕೀಯ ವ್ಯವಸ್ಥೆ, ಒಂದು ಸ್ಕೂಲ್, 2 ಮನುಷ್ಯನ ಮೂಲಭೂತವಾದ ಸಮಸ್ಯೆಗಳಿದೆ ಬೇಕಾಗಿರುವಂಥದ್ದು, ಸ್ಕೂಲು ಮತ್ತೆ ಹೆಲ್ತ್. ಬೋರ್ವೆಲ್ನ ಯಾರು ರೋಡ್ಗೆ ಹಾಕ್ಸಿ ಅಂತ ಹೇಳಿಲ್ಲ. ಅದರಿಂದ ಎಷ್ಟು ತೊಂದರೆ ಆಗ್ತದೆ ಅಂತ ಎಲ್ಲದೂ ಹುಬ್ಳಿ ಹೇಳೋದಂಗೆ ಕೊಳವೆ ಬಾವಿಯಲ್ಲಿ ಬಿದ್ದಂಗೆ ಮಕ್ಕಳು ಬಿದ್ದೋದ್ರೇ ಅರ್ಥ ಆಗದಾ? ಇಲ್ಲಿರೋ ಕಾರ್ಪೊರೇಟ್ ಯಾರೇ ಇರ್ಬೋದು. ಎರಡನೇದಾಗಿ ಕರೆಂಟ್ ಇರಲ್ಲ ನೈಟ್ ಫುಲ್ಲು. ಎಲ್ಲರೂ ಎಜುಕೇಷನ್ಗೆ ಆದ್ಯತೆ ಕೊಡ್ತಾರೆ, ನೈಟ್ ಫುಲ್ ಕರೆಂಟ್ ಇರಲ್ಲ, ಹೆಂಗ್ ಓದ್ತಾರೆ? ಎಷ್ಟೋ ಜನ ಗರ್ಭಿಣಿ ಹೆಂಗಸರಿದ್ದಾರೆ, ಎಷ್ಟೋ ಜನ ವೃದ್ಧರಿದ್ದಾರೆ. ಆದ್ರೆ ಒಂದು ವಿಷಯ ನಾವು ನೆನ್ಪಿಟ್ಕೋಬೇಕು, ಕಾಲ್ ಮಾಡಿದ್ರೆ ಅಲ್ಲ, ಒಂದು ವಿಷಯ ನಾವು ನೆನ್ಪಿಟ್ಕೋಬೇಕು, ಕರೆಂಟ್ ಸಪ್ಲೈ ಮಾಡೋದು ಬೆಸ್ಕಾಂ ವಿಷಯ. ಅದಕ್ಕೆ BBMP ಕೌನ್ಸಿಲರ್ ಕೂಡ ಏನು ಬಹಳಷ್ಟು ಮಾಡ್ಲಿಕ್ಕೆ ಪ್ರಶ್ನೆ ತಮ್ಗಲ್ಲ, ತಮ್ಗೆ ಬಂದಾಗ ನಾವು ಹೇಳ್ತೀವಿ. ಬೆಸ್ಕಾಂ ಕಾಲ್ ಮಾಡಿದ್ರು ಅವ್ರೇನ್ ಮಾಡ್ತಾರೆ, ಟ್ರಾನ್ಸ್ಫಾರ್ಮ್ ನಂಬರ್ ಹೇಳಿ ಅಂತಾರೆ. ಮನೇಲಿ ನಾವೆಲ್ಲೋ ಆಚೆ ಕೆಲಸದಲ್ಲಿ ಇರ್ತೀರಿ, ತಾಯಿಗೆ ಹೋಗ್ಬಿಟ್ಟು 12 ಗಂಟೆ ಟ್ರಾನ್ಸ್ಫಾರ್ಮ್ ನಂಬರ್ ಹೇಳೋದ್ರೆ ಪಾಪ ಅವ್ರು ಏನ್ ಹೇಳ್ತಾರೆ? ನಮ್ಮ ಅಣ್ಣ ತಮ್ಮದಿರು ಎಲ್ಲರೂ ಹೇಳಿದ್ರು, ಇವಾಗ ಬಂದಂತ ನಮ್ಮ ಇವರು ನಾಯಕರು ಎಲ್ಲ ಮಾಡಿಬಿಟ್ಟಿದ್ದೀರಿ ಅಂತ ಹೇಳಿದ್ರು. ಮಾಡಿದ್ದಾರೆ, ನಾವು ಇಲ್ಲ ಅಂತ ಹೇಳಲ್ಲ. ಇವತ್ತು ನಮ್ಮ ಸ್ನೇಹಿತರು ಬೀದಿ ದೀಪ ಸರಿ ಇಲ್ಲ ಅಂದ್ರು, ಅವ್ರು ಗೆದ್ದು ಬಂದ ನಂತರ ಎಲ್ಲಾನು ನಮ್ಮ ವಾರ್ಡ್ನಲ್ಲಿ ಎಲ್ಲ ಬೀದಿ ದೀಪನೂ ಬದಲಾವಣೆ ಮಾಡಿದ್ದಾರೆ, ಹೊಸದಾಗಿ ಹಾಕಿದ್ದಾರೆ. ನಾವು ಯಾವತ್ತೂ ಸುಳ್ಳು ಹೇಳಬಾರ್ದು ಸ್ನೇಹಿತರು. ಒಂದು ನಿಮಿಷ ಆನಂದ್ ಅವರೇ, ಪ್ರಶ್ನೆ ಇರಲಿ, ಪ್ರಶ್ನೆ ಮಾತ್ರ, ಪ್ರಶ್ನೆಗೆ ಬನ್ನಿ. ಇವತ್ತು ಪ್ರಶ್ನೆಗೆ ಬಂದಿ, ನಾನು ಹೇಳೋದು ಇವತ್ತು ಇರ್ರಿ ಒಂದು ನಿಮಿಷ ಯಾಕೆ ಇರ್ರೇ ಕೇಳೋದು ಮಾತಾಡಕ್ ಬಿಡ್ರಿ ಅವರು. ಪ್ರಶ್ನೆ ಮಾಡ್ರಿ. MLA ಕೌನ್ಸಿಲರ್ನ ಹೋಗ್ಲಾಕ್ ಬರ್ಬೇಡಿ, ಇಲ್ಲಿ MLA ಕೌನ್ಸಿಲರ್ನ ಹೋಗ್ಲಾಕ್ ಬರ್ಬೇಡಿ. ಪ್ರಶ್ನೆ ಕೇಳಿ, ನೀವು ಅವಕಾಶ ಕೊಡಿ, ಮಾತಾಡ್ಲಿ ಬಿಡಿ ಅವರು. ಆನಂದ್ ಅವರೇ ಪ್ರಶ್ನೆ ಬೇಗ ಬರಲಿ. ಇವತ್ತು ಸಮಸ್ಯೆ ಹೇಳಿ, ದಯವಿಟ್ಟು ಸಮಸ್ಯೆ ಮಾತ್ರ ಹೇಳಿ. ಇವತ್ತು ಯಾರು ಭೇದ ಭಾವ ಮಾಡಬೇಡಿ. ನೀವು ಗೆದ್ರೆ ಯಾರು ಓಟ್ ಹಾಕಿದಾರೆ ಅವ್ರು ಮಾತ್ರ ಮಾಡಬೇಕು, ಓಟ್ ಹಾಕಿಲ್ಲ ಅವ್ರಿಗೆ ಮಾಡಬಾರ್ದು ಅನ್ನೋ ಭಾವನೆ ನಿಮ್ಮಲ್ಲಿ ಯಾರು ಬರಬಾರ್ದು. ನಾವೆಲ್ಲ ಒಂದೇ, ನಮ್ಮೆಲ್ಲ ಒಂದೇ ವಾರ್ಡ್ ಜನ ನಮ್ಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ನಾವೆಲ್ಲ ಒಟ್ಟಾಗಿ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ ನಾನಿವತ್ತು ಇಲ್ಲಿ ಮಾತಾಡೋಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಮಾತು ಮುಗಿಸ್ತೀನಿ. ಸರ್, ಅವ್ರ ಪಾಪ 2 ಮಾತು ಮಾತಾಡಕ್ ಬಿಡಲ್ಲ, ಇಷ್ಟು ದಬ್ಬಾಳಿಕೆ ಮಾಡ್ತೀರ, ನ್ಯಾಯವೇನಪ್ಪ ನಿಮ್ದು? ಅಲ್ರಿ ಅಣ್ಣ ಒಂದು ನಿಮಿಷ ಸರ್. ದಬ್ಬಾಳಿಕೆ ರೌಡಿಸಮು ಅಂತ ಅಂದ್ರು ಸ್ನೇಹಿತರೆ. ಪಾಪ ನಮ್ಮ ಅಣ್ಣನೋ ತಮ್ಮ ನಮ್ಮ ಸ್ನೇಹಿತ ಮಾತಾಡಕ್ ಬಿಟ್ರೆ ಇಷ್ಟು ಜನ ಮೇಲೆ ಬೀಳ್ತಿರಲ್ಲ, ನ್ಯಾಯವೇನಪ್ಪ ನಿಮ್ದು? ಸ್ನೇಹಿತರು ಅಂತ ನನ್ನ ಎಲ್ಲ ನಾಯಕರಿಗೆ ನಂದು ಒಂದೇ ಪ್ರಶ್ನೆ, ಕೇವಲ ಅಧಿಕಾರದಲ್ಲಿ ಇದ್ರೆ ಮಾತ್ರ ಜನರ ಸೇವೆ ಮಾಡಕ್ ಸಾಧ್ಯನಾ, ಇಲ್ಲ ಅನ್ನೋದಾದ್ರೆ ಹೇಗೆ? ಉತ್ತಮ ಪ್ರಶ್ನೆ. ನೀವು 4 ಜನರಲ್ಲಿ ಯಾರಾದರೂ ಗೆಲ್ಲಿ, ಬಡವರಿಗೆ ಅನುಕೂಲ ಆಗೋ ಥರ ಇವತ್ತೊಂದು ಮಾದರಿ ಆಸ್ಪತ್ರೆ ಆಗಿಲ್ಲ, ಅದು ಭಾಳಷ್ಟು ಸಾಕಷ್ಟು ಜಾಗ ಇದೆ. ದಯವಿಟ್ಟು ನೀವೊಂದು ನಿರ್ಧಾರ ಮಾಡಿ ಒಂದು ಸುಸಜ್ಜಿತವಾದ ಒಂದು ಹೆರಿಗೆ ಆಸ್ಪತ್ರೆನ ಒಡೆದು ಕಟ್ಕೊಡೋದಕ್ಕೆ ನೀವು ದಯವಿಟ್ಟು ಕಂಕಣಬದ್ಧರಾಗಿ ಕೆಲಸ ಮಾಡಿ ಅಂತ ನಾನು ಸಲಹೆ ಕೊಡ್ತಾ ಇದ್ದೀನಿ. ಯಶವಂತಪುರ ಸರ್ಕಲಲ್ಲಿ ಪ್ರತಿನಿತ್ಯ ಪೇಪರಲ್ಲಿ ಬರುತ್ತೆ, ನಂಬರ್ 3 or 4 ಪೊಲ್ಯೂಷನಲ್ಲಿ ನಂಬರ್ 4 ಇರ್ತೀವಿ ನಾವು ಯಶವಂತಪುರ ಸರ್ಕಲ್. ಅದನ್ನ ದಯವಿಟ್ಟು ನೀವು ಯಾರು ಗೆಲ್ತಿರೋ ದಯವಿಟ್ಟು ಅದನ್ನ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊತೀನಿ. BBMPನ 3 ಭಾಗ ಅಥವಾ 5 ಭಾಗ ಮಾಡಬೇಕಾ ಮಾಡಬಾರ್ದ? ಮಾಡಲೇಬೇಕು ಸರ್, ಮಾಡಲೇಬೇಕು. ಓಕೆ. ಅಕ್ರಮ ಸಕ್ರಮ ಅಂತ ತರಬೇಕು ಅಂತ ಇದ್ದಾರೆ. ಅಕ್ರಮ ಸಕ್ರಮ ಬರಬೇಕಾ ಬರಬಾರ್ದ? ಸರ್, ಬರಬೇಕು ಸರ್, ಬರಬೇಕು. ಭಾಷಾ ಅವರೇ? ಅಕ್ರಮ ಸಕ್ರಮ ಬರಬೇಕು, ಆದ್ರೆ 5 ಭಾಗ ಮಾಡಿ ಎಷ್ಟು ಕೋಟಿ ಮೋಸ ಆಗತ್ತೋ ಗೊತ್ತಿಲ್ಲ. ನಿಜ ಮಾತು. ವೆಂಕಟೇಶ್ ಅವರೇ, ಅಕ್ರಮ ಸಕ್ರಮ ಬರಬೇಕಾ ಬರಬಾರ್ದ? ಬರಬೇಕು ಸರ್, ನಮ್ದು ಆಸೆ ಇದೆ ಬರಬೇಕು ಅಂತ. ಯಾಕಂದ್ರೆ ಬಡವ್ರು ಮೋಸ ಆಗ್ಬಾರ್ದು. ಇಲ್ಲಿವರೆಗೂ ಮಾಡೇ ಇಲ್ಲ ಅಕ್ರಮ, ಬಡವರಿಗೆ ಮೋಸ ಆಗ್ತಾ ಇದೆ. ಈಗ ಬಹಳಷ್ಟು ಸಮಸ್ಯೆ. ಈಗ ನಮ್ಮ ಸ್ನೇಹಿತರಲ್ಲಿ ಹೇಳಿದ್ರು,
ಕರೆಂಟ್ ಸಮಸ್ಯೆ ಇದೆ, BWSB ನೀರಿನ ಸಮಸ್ಯೆ ಇದೆ, ಸೀವೇಜ್ ಸಮಸ್ಯೆ ಇದೆ. ಆದರೆ ಇವೆಲ್ಲ ಕೌನ್ಸಿಲರ್ ಕೈಯಲ್ಲಿ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಏನಾಗಿದೆ, ಅದೆಲ್ಲ CM ಕೈಯಲ್ಲಿ ಸೇರಿ ಕೂತ್ಕೊಂಡಿದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಎಲ್ಲ ಯುಟಿಲಿಟೀಸ್, ಬಸ್ ಇರ್ಬೋದು, ನೀರಿರ್ಬೋದು, ಸೀವೇಜ್ ಇರ್ಬೋದು, ಅಥವಾ ಎಲೆಕ್ಟ್ರಿಸಿಟಿ ಇರ್ಬೋದು, ಇವೆಲ್ಲ ಮೇಯರ್ ಅಡಿಯಲ್ಲಿ ಬರಬೇಕಾ ಅಥವಾ ಈಗಿರುವಾಗೆ CM ಹತ್ರನೇ ಇರಲಿನ? CM ಹತ್ರ ಬರಬಾರ್ದು, ಮೇಯರ್ಗೆ ಬರಬೇಕು. ಖಂಡಿತವಾಗೂ CMಗೆ ಇರೋ ತಲೆನೋವೇ ಸಾಕಾಗಿರುತ್ತೆ. ಮೇಯರ್ ಕೊಟ್ಟರು ಅವರು ಒಂಚೂರು ತಲೆನಲ್ಲಿ ಇಕ್ಕಂತಾರೆ. ಓಕೆ, ಮೇಯರ್ಗೆ ಇರಬೇಕು. ಮೇಯರ್ಗೆ ಇರಬೇಕು. ಹೆಡ್ ಆಫ್ ದಿ ಸ್ಟೇಟು, ಚೀಫ್ ಮಿನಿಸ್ಟರ್ ಅವ್ರ ಕೈಯಲ್ಲೇ ಇರಬೇಕು. ಓಕೆ, ಒಟ್ಟೊಟ್ಟಿಗೆ ನಾವು ಕೌನ್ಸಿಲರ್ ಕಸ ಹೊಡ್ಕೊಂಡಿದ್ದು ಬಿಡೋಣ. ಆಗಲಿ ಆಗಲಿ ಆಗಲಿ. ಹೌದಪ್ಪ, ಕೌನ್ಸಿಲರ್ ಕೆಲಸ ಹೊಡಿಯೋದೇನೆ ಸ್ನೇಹಿತರೆ, ಕಸಾನು ಹೊಡಿಬೇಕು, ನಾಯಿ ಸತ್ತೋದ ಎತ್ಕೊಂಡು ಹೋಗ್ಬೇಕು. ವಾರ್ಡ್ ಕಮಿಟಿಯ ರಚನೆ ಹೇಗೆ ಮಾಡ್ತೀರಾ? ವಾರ್ಡ್ ಕಮಿಟಿ ರಚನೆ ಬಂದು ಮೊದಲನೇದಾಗಿ ಅದು ಪ್ಯೂರ್ಲಿ IPS IS ಅಧಿಕಾರಿಗಳು ಏನಿದೆಯೋ ಅವ್ರ ಮುಖಾಂತರ ಮತ್ತು ಅಲ್ಲಿರೋ ಲೋಕಲ್ ನಮ್ಮ BWCs ಇರ್ಬೋದು, ಮತ್ತು ಕಾರ್ಪೊರೇಷನ್ ಅವ್ರು ಇರ್ಬೋದು, ಮತ್ತು KB ಇರ್ಬೋದು, ಆ ಮುಖ್ಯ ಜೈಗಳನ್ನ ಇಟ್ಕೊಂಡು ಅವ್ರ ಮುಖಾಂತರ, ಮತ್ತು ಪಬ್ಲಿಕ್ ಒಂದು ಯಾವುದೇ ಸಂಘ ಸಂಸ್ಥೆಗಳು, ಅದ್ರಲ್ಲಿ ಯಾರು ಒಳ್ಳೆ ಸಂಘ ಸಂಸ್ಥೆಗಳು ಮಾತ್ರ, ಅದ್ರಲ್ಲಿ ಯಾರು ಮುಖ್ಯವಾಗಿ ಸಮಾಜದ ಬಗ್ಗೆ ಹೆಚ್ಚು ಗೌರವ ಇಟ್ಕೊಂಡು ಕೆಲಸ ಮಾಡ್ತಾರೋ ಅಂಥವ್ರೊಬ್ಬರು, ಅದ್ರ ಜೊತೆಗೆ ನಾನು ಇಷ್ಟು ಸೇರಿ ಜಯಕುಮಾರ್ ಅವರೇ, ವಾರ್ಡ್ ಕಮಿಟಿ ರಚನೆ ಹೇಗೆ ಮಾಡ್ತೀರಾ? BBMP ಅಧಿಕಾರಿಗಳು ಏನೇನಿದ್ದಾರೆ ಅವ್ರನ್ನ ಕುಂಡಿಸ್ಕೊಂಡು ನಾನು ವಾರ್ಡ್ ಕಮಿಟಿ ರಚನೆ ಮಾಡ್ತೀನಿ. ಅವ್ರಿಗೆ ಆದಂಥ, ಅವ್ರು ಏನೇ ಇರಲಿ ಅಧಿಕಾರಿಗಳು, ಅವ್ರಿಗೆ ಆದಂಥ ಒಂದು ಗೌರವ ಕೊಟ್ಟು ಗೌರವದಿಂದ ನಡ್ಕೊಂಡು ಅವ್ರಿಗೊಂದು ಕಮಿಟಿ ಮಾಡಿ ನಾನು ರಚಿಸ್ತೇನೆ. ಜನರ ಪ್ರತಿನಿಧಿತ್ವ ಹೇಗೆ ತಗೊಂತೀರಾ? ಜನರನ್ನ ಹೇಗೆ ಸೇರಿಸ್ಕೊಂತೀರಾ ವಾರ್ಡ್ ಕಮಿಟಿಯಲ್ಲಿ? ಯಾವ ಒಂದು BBMP ಅಧಿಕಾರಿಗಳ ಮೂಲಕ ಅವ್ರನ್ನ ಮನವೊಲಿಸಿ, ನಮ್ಮ ಕಾರ್ಪೊರೇಟರ್ ಆಗಿರೋದ್ರಿಂದ ನಾನು ಅವ್ರನ್ನ ಮನವೊಲಿಸಿ ಕ್ಲೀನಾಗಿ ಕುಂಡಿಸ್ಕೊಂಡು, ನಮ್ಮೆಲ್ಲ ಯಶವಂತಪುರ ವಾರ್ಡ್ನ 37 ಎಲ್ಲ ನಾಗರಿಕರನ್ನ ಮುಂದೆ ಕುಂಡಿಸ್ಕೊಂಡು ನಾನು ಕಮಿಟಿ ಮಾಡ್ತೇನೆ. ಅವರು ನಮ್ಮ ನಾಗರಿಕರೇನಿದ್ದಾರೆ ಅವ್ರ ಮುಂದೆನೇ ನಾನು ಮಾಡಿ, ಅವ್ರು ಏನು ಹೇಳ್ತಾರೆ ಅದ್ರ ಮುಖಾಂತರನೇ ನಾನು ಕಮಿಟಿ ರಚಿಸ್ತೇನೆ. ಓಕೆ, ಭಾಷಾ ಅವರೇ, ತಮ್ಮ ವಾರ್ಡ್ ಕಮಿಟಿ ರಚನೆ ಹೇಗೆ ಆಗುತ್ತೆ? ಈಗಿರ್ತಕ್ಕಂಥ ಅಧಿಕಾರಿಗಳನ್ನು ಪರಿಶೀಲಿಸಿ ಅವರಲ್ಲಿರುವ ಲಂಚಕೋರರನ್ನು ತೆಗೆದುಹಾಕಿ ಒಳ್ಳೆಯ ಅಧಿಕಾರನ ನೇಮಕ ಮಾಡಿ ಜನರ ಮುಂದೆ ಅವರನ್ನು ರಚಿಸ್ತೀನಿ. ಅಲ್ಲಲ್ಲ, ತಮ್ಮ ವಾರ್ಡ್ ಕಮಿಟಿ ರಚನೆ ಹೇಗೆ ಮಾಡ್ತೀರಾ? ಜನಪ್ರತಿನಿಧಿತ್ವ ಹೇಗೆ, ಜನರನ್ನ ಹೇಗೆ ಸೇರಿಸ್ಕೊಂತೀರಾ ವಾರ್ಡ್ ಕಮಿಟಿಯಲ್ಲಿ? ಒಳ್ಳೆ ನಾಯಕರನ್ನ ಆರಿಸ್ತೀನಿ, ಒಳ್ಳೆ ನಾಯಕರನ್ನ ಆರಿಸಿ ನಾನು ರಚನೆ ಮಾಡ್ತೀನಿ. ಓಕೆ, ವೆಂಕಟೇಶ್ ಅವರೇ. ಸರ್, ನನ್ನ ವಾರ್ಡ್ ಕಮಿಟಿಗೆ ಮೈನಾರಿಟೀಸ್ ಹಾಕೊಂಡಿರ್ತೀನಿ, SC ST ಹಾಕೊಂಡಿರ್ತೀನಿ. ಇಲ್ಲಿ ಜಾತಿ ಭೇದ ಬೇಡ, ಇರೋದನ್ನ ಹೇಳಿ, ನಾಗರಿಕರು ಅಂತ ಹೇಳಿ ಜಾತಿ ಭೇದ ಬೇಡ. ಇಲ್ಲಿ ಜಾತಿ ಭೇದ ತರಬೇಡಿ. ಅಣ್ಣ ತಂದಿರ್ ತರ ಇದ್ದೀರಿ, ಇಲ್ಲಿ ಹಿಂದೂ ಮುಸ್ಲಿಮ್ಸ್ ನಾವು ಅಣ್ಣ ತಂದಿರ್ ತರ ಇದ್ದೀರಿ. ಜಾತಿ ಭೇದ ತರಬೇಡಿ, ದಯವಿಟ್ಟು ಜಾತಿ ಭೇದ ತರಬೇಡಿ. ಇಲ್ಲಿ ಹಿಂದೂ ಆಗ್ಲಿ, ಮುಸ್ಲಿಮ್ಸ್ ಆಗ್ಲಿ, ಕ್ರಿಶ್ಚಿಯನ್ ದಯವಿಟ್ಟು ಈ ಕೆಲಸ ಮಾಡಬೇಡಿ. ಈಗ ಉತ್ತರ ಕೊಡ್ಲಿ. ಈಗ ಆ ಎರಡು ಪಕ್ಷದವ್ರಿಗೆ ನಾ ಮಾತಾಡುವಾಗ ನಾನೇ ಮಾತಾಡದ್ನ ಉತ್ತರ ಕಂಪ್ಲೀಟ್ ಸರ್ಟಿಫಿಕೇಟ್ ಹಾಕೊಟ್ಟು ನೀವ್ ಯಾಕೆ ನಿಲ್ತೀರ ಎಲೆಕ್ಷನ್ಗೆ? BBMP ಹೆಂಗೆ ನೀವು ಅಂತ ಹೇಳುವ ಉತ್ತರ ಕೊಡಿ ಅಷ್ಟೇ. ನೀವೊಂದು ಸ್ವಲ್ಪ ಹೇಳ್ತಾರೆ, ನಮ್ಮ ಲೀಡರ್ಗಳು ಕೇಳಲ್ಲ. ವಾರ್ಡ್ ಕಮಿಟಿಯಲ್ಲಿ ಮೈನಾರಿಟೀಸ್ ಇರ್ತಾರೆ ಸರ್, ಅವ್ರದೇ ಆದ ಇದಿರ್ತದೆ, ಸಮಸ್ಯೆಗಳಿರ್ತದೆ, ಅವ್ರನ್ನ ಹಾಕೋತೀನಿ. SC ST ಏನು ಎಲ್ಲ ಕಡೆಗಣಿಸ್ಕೊಂಡು ಬಂದವ್ರೆ, ನಾನು SC ST ಹಾಕೋತೀನಿ. ನಾನು ಬ್ರಾಹ್ಮಣರನ್ನ ಪಾಪ ಯಾವಾಗಲೂ ಹೈ ಲೆವೆಲ್ ಅಲ್ಲೇ ಇಟ್ಕೊಂಡು ಅವ್ರೇನು ಶೋಷ್ಟಾಗಿ ಎಲ್ಲರಿಗಿಂತ ಅವ್ರು ಶೋಷ್ಟ ಆಗ್ತಿರೋದು ಬ್ರಾಹ್ಮಣರನ್ನ ಹಾಕೋಗ್ತೀನಿ. ಬಸವಣ್ಣ ಏನ್ ಹೇಳ್ತಾ ಇದ್ರು, ಆ ಹಿತ ವಚನ ನುಡಿಯೋರು ಲಿಂಗಾಯತರನ್ನ ಹಾಕೋತೀನಿ. ನಾನು ದಯವಿಟ್ಟು ಎಲ್ಲ ಜಾತಿ ವರ್ಗ ಸೇರಿ ಅವ್ರವ್ರ ಸಮಸ್ಯೆಗಳನ್ನ ನಾವು ತಗೊಂಡ್ಬಂದು ನಾವು ಖಂಡಿತವಾಗ್ಲೂ ನಾವು 5 ವರ್ಷ ನೋಡಿದೀವಿ ಯಾವ ತರ ನಡೆದಿದೆ, ಏನೇನು ಮಾಡಿದ್ದಾರೆ ಅಂತ. ಇನ್ನು ಪ್ರಶ್ನೆಗಳ ಹಲವಾರಿದೆ. ಆದ್ರೆ ಚುನಾವಣಾ ಆಯೋಗ ನಮ್ಗೆ ಅನುಮತಿ ಕೊಟ್ಟಿದ್ದೆ 8 ಗಂಟೆಗಳ ಕಾಲ ತನಕ. ತಾವೆಲ್ಲ ಇದ್ದು ಪ್ರಶ್ನೆಗಳು ಕೇಳಿ ಉತ್ತರಗಳನ್ನ ತಿಳ್ಕೊಂಡಿದ್ದೀರಾ. ಯಶವಂತಪುರ ಸ್ನೇಹಿತರೆ, ಯಶವಂತಪುರ ವಾರ್ಡ್ನಿಂದ ನಮ್ಮ ಕಡೆಯಿಂದ ಒಂದು ಕೋರಿಕೆ, ರೆಕಾರ್ಡ್ ಟರ್ನ್ಔಟ್ ಬರಲಿ. ತಮ್ಗೆ ಯಾರು ಒಳ್ಳೆಯವ್ರು ಅನಿಸ್ತಾರೋ ಅಂಥವ್ರನ್ನ ಚುನಾಯಿಸಿ, ಏನೇನು ಅವರವರ ಆಶ್ವಾಸನೆ ಕೊಟ್ಟಿದ್ದಾರೋ ಅದನ್ನ ಮಾಡೋ ಹಂಗೆ ತಾವು 5 ವರ್ಷ ಅವ್ರ ಹಿಂದೆನೇ ಇದ್ದು ಕೆಲಸ ಮಾಡಿಸ್ಕೊಳ್ಳಿ. ಇಷ್ಟು ಹೇಳ್ತಾ ನಮ್ಮ ಬೆಂಗಳೂರು ಪ್ರತಿಷ್ಠಾನದಿಂದ
ತಾವು ಬಂದಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.